ಗೌರಿ ಸಿನಿಮಾ ರಿಲೀಸ್ ಆಗಿದೆ, ಎಲ್ಲೆಡೆ ಒಂದೊಳ್ಳೆ ರೆಸ್ಪಾನ್ಸ್ ಸಿಕ್ಕಿರುವಂಥದ್ದು. ವಿಶೇಷ ಅಂತ ಅಂದರೆ ಅವರು ಸಿನಿಮಾ ಮುಗೀತಿದ್ದಾಗೆ ಯಾವಾಗ ಅವ್ರಿಗೊಂದು ಪಾಸಿಟಿವ್ ರೆಸ್ಪಾನ್ಸ್ ಸಿಕ್ತೋ, ಅಫ್ಕೋರ್ಸ್ ಅವ್ರು ಬಿಫೋರೇ ಪ್ಲ್ಯಾನ್ ಮಾಡಿದರು ಇದನ್ನು. ಅಂದರೆ ವಿಶೇಷ ಚೇತನ ಅಭಿಮಾನಿಗಳಿಗೆ ಒಂದು ಊಟವನ್ನು ಅವರು ಇಟ್ಕೊಂಡಿರೋವಂಥದ್ದು ಈ ಖುಷಿಯಲ್ಲಿ. ಈಗ ನಾಯಕಿ ಸಾನಿಯಾ ಅಯ್ಯರ್ ಅವರು, ನಾಯಕ ಸಮರ್ಜಿತ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನೇ ಮಾತಾಡಿಸಿ ಕೇಳೋಣ ಯಾವ ರೀತಿ ಅವ್ರು ಫೀಲ್ ಮಾಡ್ತಿದ್ದಾರೆ ಈ ಒಂದು ಸಕ್ಸಸ್ನ ಅಂತ. ಸಾನಿಯಾ, ತುಂಬ ಖುಷಿ ಆಗ್ತಿದೆ, ಫಸ್ಟ್ ಸಿನಿಮಾನೇ ಸಕ್ಸಸ್ ಸಿಕ್ಕಿದೆ, ಎಲ್ಲರಿಂದ ಒಳ್ಳೆ ಅಭಿಪ್ರಾಯಗಳು ಕೇಳಿ ಬರ್ತಾ ಇದೆ. ಇಬ್ರಿಗೂ ಕಂಗ್ರ್ಯಾಚುಲೇಷನ್ಸ್. ಸೊ ನನಗೆ ತುಂಬ ಅರ್ಥಪೂರ್ಣವಾದ ಒಂದು ಸಂಭ್ರಮ, ಒಂದು ಸೆಲೆಬ್ರೇಷನ್ ಮಾಡ್ತಿದ್ದೀರಾ ಅಂತ ಅನ್ನಿಸ್ತು. ಯಾಕಂದರೆ ವಿಶೇಷ ಚೇತನ ಅಭಿಮಾನಿಗಳಿಗೆ ನೀವು ಇವತ್ತು ಇಲ್ಲಿ ಊಟವನ್ನು ಇಟ್ಕೊಂಡಿರೋದು ತುಂಬ ಖುಷಿ ಅನ್ನಿಸ್ತು. ಏನು ಹೇಳ್ತೀವಿ? ನಿಜವಾಗ್ಲೂ ಅವರು ಅಭಿಮಾನಿಗಳಲ್ಲ, ನಾವೆಲ್ಲರೂ ಅವರ ದೊಡ್ಡ ಅಭಿಮಾನಿಗಳು. ಈ ಸಿನಿಮಾಗೆ ಸ್ಫೂರ್ತಿ ಅವರಾಗಿರ್ಬೋದು, ಬಟ್ ಅವರ ನಿಜ ಜೀವನ ನನಗೆ ನಿಜವಾಗ್ಲೂ ಸ್ಫೂರ್ತಿ ತಂದುಕೊಟ್ಟಿದೆ. ಯಾಕಂದರೆ ಹುಮ್ಮಸ್ಸಿಂದ ಮುಂದೆ ಹೋಗ್ತಾರೆ. ನಾವು ಜೀವನದಲ್ಲಿ ಚಿಕ್ಕ ಚಿಕ್ಕ ವಿಚಾರಗಳಿಗೆ ನಮಗೆ ಯಾಕೆ ಹಿಂಗಾಗಬೇಕು, ನಾವೇನು ಮಾಡಿದ್ವಿ ಏನೋ ಅಂತ ಗೊಣಗ್ತಾ ಇರ್ತೀವಿ. ಬಟ್ ಅವ್ರನ್ನ ನೋಡಿದಾಗ ಎಷ್ಟು ಒಂದು ನಂಬಿಕೆನ ಇಟ್ಕೊಂಡು ಒಂದು ಛಲದಿಂದ ಜೀವನ ಸಾಧಿಸ್ತಾರಲ್ವ, ನಿಜವಾಗ್ಲೂ ಅವರು ದೊಡ್ಡ ಸ್ಫೂರ್ತಿಗಳು ನಮಗೆ. ಆ್ಯಂಡ್ 78ರ ಸ್ವಾತಂತ್ರ್ಯ ದಿನಾಚರಣೆಯಂದು ನಮ್ಮ ಸಿನಿಮಾ ರಿಲೀಸ್ ಆಗಿರೋದು ನನಗೆ, ನನ್ನ ಕನಸಿಗೆ ಸ್ವಾತಂತ್ರ್ಯ ತಂದುಕೊಟ್ಟಂಗಾಗಿದೆ. ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ. ಇಂದ್ರಜಿತ್ ಸರ್ ತುಂಬ ಕಷ್ಟಪಟ್ಟು ಸಿನಿಮಾನ ಮಾಡಿದ್ದಾರೆ. ಹೊಸಬ್ರ ಮೇಲೆ ಒಂದು ಭರವಸೆ ಇಟ್ಟು ಜನರಿಗೆ ಒಂದು ಒಳ್ಳೆ ಕಥೆನ ನೀಡಿದ್ದಾರೆ. ಕತೆ ಗೆದ್ದರೆ ನಾವು ಗೆದ್ದಂಗೆ ಅಂತ ಹೇಳ್ಬೋದು. ಸೊ ಎಲ್ಲರೂ ಬಂದು ಸಿನಿಮಾ ನೋಡಲಿ ಅಂತ ನಾನು ಕೇಳ್ಕೊತೀನಿ. ಸಮರ್ಜಿತ್, ಇಂಡಿಪೆಂಡೆನ್ಸ್ ಡೇ ಡಬಲ್ ಧಮಾಕ. ಒಂದು ಕಡೆ ನಿಮಗೂ ಕೂಡ ಸ್ವಾತಂತ್ರ್ಯ ಸಿಕ್ಕಿದೆ ಸಿನಿಮಾಗೆ ಎಂಟ್ರಿ ಕೊಡೋ ಮೂಲಕ, ಜೊತೆಗೆ ಸಿನಿಮಾ ಕೂಡ ಸಕ್ಸಸ್ ಆಗಿರೋವಂಥದ್ದು, ಒಂದೊಳ್ಳೆ ಕೆಲಸವನ್ನು ಮಾಡ್ತಿರೋವಂಥದ್ದು ನೀವು ಇವತ್ತು. ಸೊ ಅದ್ರ ಬಗ್ಗೆ ಅದೇ ನನ್ನ ಪಾತ್ರ ಈ ಸಿನಿಮಾದಲ್ಲಿ ಒಂದು ವಿಶೇಷ ಚೇತನ ಪ್ರತಿಭೆಯ ಪಾತ್ರ ಮಾಡಿದ್ದೀನಿ. ಸೊ ಆ ಪಾತ್ರದಲ್ಲಿ ಒಂದು ಸ್ವಲ್ಪ ಚಾಲೆಂಜಸ್ ಇತ್ತು, ಆದರೆ ಈಗ ರೆಸ್ಪಾನ್ಸ್ ನೋಡಿ ತುಂಬ ಖುಷಿ ಆಗ್ತಾಯಿದೆ. ಅವ್ರಿಗೆ ಇವತ್ತು ಆನರ್ ಮಾಡೋಕ್ಕೆ ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ದಿನ ಒಂದು ಫಂಕ್ಷನ್ ಇಟ್ಕೊಂಡಿದ್ದೀವಿ. ಸೊ ಸಿನಿಮಾ ಖುಷಿ ಆಗ್ತಾಯಿದೆ, ರೆಸ್ಪಾನ್ಸ್ ನೋಡಿ ಚೆನ್ನಾಗಿ ಬಂದಿದೆ ಅಂತ ಅಂದ್ಕೊಂಡಿದ್ವಿ. ಈಗ ರೆಸ್ಪಾನ್ಸ್ ನೋಡಿ ಅದು ಖುಷಿ ಆಗ್ತಾಯಿದೆ. ಆ್ಯಕ್ಚುಲಿ ಸಮರ್ಜಿತ್ ಅವರು ತ್ರಿವೇಣಿ ಥಿಯೇಟ್ರಲ್ಲಿ, ನಮ್ಮ ಮೇನ್ ಥಿಯೇಟ್ರಲ್ಲಿ ಎಲ್ಲರ ಜೊತೆನೂ ಕುಣಿದು ಕುಪ್ಪಳಿಸ್ತಾ ಇದ್ರು. ಅದನ್ನ ನೋಡೋಕ್ಕೆ ತುಂಬ ಖುಷಿ ಆಗ್ತಿತ್ತು. ಯಾಕಂದರೆ ಎಲ್ಲ ಕಲಾವಿದರಿಗೂ ಅದೊಂದು ಕನಸಾಗಿರುತ್ತೆ, ಮೊದಲನೇ ಸಿನಿಮಾ ಒಂದು ಮೇನ್ ಥಿಯೇಟ್ರಲ್ಲಿ ಜನರ ಜೊತೆ ಆಚರಿಸ್ಬೇಕು ಅಂತ. ಸೊ ತುಂಬ ಖುಷಿ ಆಯಿತು. ಸೊ ನಿಮ್ಮ ಕಟೌಟ್ ಇವತ್ತು ನೋಡಿದ್ರಿ ಅಂತ ಅನಿಸುತ್ತೆ, ಎಷ್ಟು ಖುಷಿ ಆಯಿತು? ಎಷ್ಟು ವರ್ಷದ ಕನಸು ನನಸಾಯಿತು ಅಂತ? ತುಂಬ ಖುಷಿ ಆಯಿತು. ನಾನು ಯಾವಾಗಲೂ ಅಂದ್ಕೊಳ್ತಾ ಇದ್ದೆ ಮೆಜೆಸ್ಟಿಕ್ಕಲ್ಲಿ ಒಂದು ಕಟೌಟ್ ಹಾಕ್ಸಿದ್ರೆ ಒಂಥರ ಗ್ರೇಟ್ ಆಗಿರ್ತಿತ್ತು ಅಂತ. ಬಟ್ ಇವತ್ತು ನಮ್ಮ ಜನರು ನಮಗೆ ಆ ಕಟೌಟ್ ಹಾಕ್ಸಿರೋದೆ ತುಂಬ ಗ್ರೇಟ್ ಅನಿಸ್ತು. ಆಮೇಲೆ ಅವ್ರ ಜೊತೆ ಕೂತ್ಕೊಂಡು ಸಿನಿಮಾ ನೋಡೋದು ಫಸ್ಟ್ ಶೋ ನೋಡಿದ್ವಿ. ಆ ರೆಸ್ಪಾನ್ಸೇ ಸಕ್ಕತ್ತಾಗಿತ್ತು. ಆಮೇಲೆ ನಮ್ಮ ಹಾಡುಗಳು ಹಿಟ್ಟಾಗಿತ್ತು. ಸೊ ಹಾಡುಗಳೆಲ್ಲ ಅವ್ರಿಗೆ ಗೊತ್ತಿತ್ತು. ಸೊ ಹಾಡು ಪ್ಲೇ ಆಗ್ತಿದ್ದಾಗಲೇ ಅವರು ಹಾಡ್ತಿದ್ರು. ಸೊ ಅವ್ರ ಜೊತೆ ಡ್ಯಾನ್ಸ್ ಮಾಡಿದಾಗ ಅದು ಒಂದು ಕನಸಿತ್ತು, ಇವತ್ತು ನನಸಾಗಿದೆ. ಸಿಕ್ಸ್ ಪ್ಯಾಕ್ನಲ್ಲಿ ಬಂದರೆ ಅದರ್ವೈಸ್ ಗ್ಲಾಮರಸ್ ಆಗಿ ಕಾಣಿಸ್ಕೊಂಡ್ರೆ ಅದಷ್ಟಲ್ಲ ಆ್ಯಕ್ಟಿಂಗು. ಆದರೆ ನೀವೇನು ಆ್ಯಕ್ಟಿಂಗ್ ಮಾಡಿದ್ದೀರಾ, ಯಾವ ಪಾತ್ರಕ್ಕೆ ಜೀವ ತುಂಬಿದ್ದೀರಾ ಅನ್ನೋದು ಇಂಪಾರ್ಟೆಂಟು. ನಿಮ್ಮ ಪಾತ್ರದ ಬಗ್ಗೆನೂ ನಾನು ಕೇಳಿದೆ, ತುಂಬಾ ಒಂದು ಒಳ್ಳೆ ಪಾತ್ರ ಅಂತ ಹೇಳಿದ್ರು. ಅಂದರೆ ಡಿಸಬಲ್ ಮಕ್ಕಳಿಗೆ ಟೀಚಿಂಗ್ ಮಾಡೋದು, ಅದೇನು ಟೀಚಿಂಗ್ ಅಂತ ಅವರು ಸಿನಿಮಾದಲ್ಲೇ ಬಂದು ನೋಡಲಿ. ಮತ್ತು ನಿಮ್ಮ ಕ್ಯಾರೆಕ್ಟರು ಅಷ್ಟೇ ತುಂಬಾ ಒಳ್ಳೆ ಪಾತ್ರ ಸಿಕ್ಕಿದೆ. ಫೈಟಿಂಗು ಮತ್ತು ಡ್ಯಾನ್ಸಿಂಗು ಎಲ್ಲವೂ ಅದ್ಭುತ ಅಂತ ಹೇಳ್ತಾಯಿದ್ರು. ಸೆಕೆಂಡ್ ಹಾಫ್ ಅಂತೂ ತುಂಬ ಸೂಪರ್ವಾಗಿದೆ ಅಂತ ಎಲ್ಲರೂ ಕೂಡ ಹೇಳ್ತಾಯಿದ್ರು. ಸೊ ಅಫ್ಕೋರ್ಸ್ ಅದು ಬೇಕಾಗಿರೋ ಅಂಥದ್ದು. ಅಂದರೆ ನೀವು ಸಿಕ್ಸ್ ಪ್ಯಾಕ್ ಎಲ್ಲರೂ ನೋಡ್ತಾರೆ, ಕಾಲೇಜ್ ಹುಡುಗಿರು ಕೂಡ ನಿಮ್ಮ ಸಿಕ್ಸ್ ಪ್ಯಾಕ್ ತೋರಿಸಿ ಅಂತ ಎಲ್ಲರೂ ಕಿರಿಸ್ತಾಯಿದ್ರು. ಬಟ್ ಆ್ಯಕ್ಟಿಂಗ್ ಬಗ್ಗೆನೇ ಎಲ್ಲರೂ ಮಾತಾಡೋದು. ಫೈನಲಿ ನೀವು ಸಿಕ್ಸ್ ಪ್ಯಾಕಲ್ಲಿ ಬಂದಿದ್ದು ಜಸ್ಟ್ 5 ಮಿನಿಟ್ಸಲ್ಲಿ ಹೊರಟೋಗ್ಬಿಡುತ್ತೆ, ಅದ್ರ ಬಗ್ಗೆ ಯಾರು ಕೂಡ ಅಷ್ಟಾಗಿ ಮಾತನಾಡೋದಿಲ್ಲ. ಆ್ಯಕ್ಟಿಂಗ್ ಇರೋದು ನಿಮ್ಮ ಕಂಟಿನ್ಯೂಸ್ ಸಿನಿಮಾ ಜರ್ನಿಯನ್ನು ಡಿಸೈಡ್ ಮಾಡುತ್ತೆ. ಏನು ಹೇಳ್ತೀರಿ ಈ ಒಂದು ರೆಸ್ಪಾನ್ಸ್ಗೆ? ನಿಜವಾಗ್ಲೂ ಈಗ ಎಲ್ಲರೂ ನಟನೆಯನ್ನು ಮೆಚ್ಕೊಂಡಿದ್ದಾರೆ, ಹೊಗಳ್ತಾ ಇದ್ದಾರೆ. ನಾನು ಆಗಿರಲಿ ಅದು ಸಮರ್ಜಿತ್ ಆಗಿರಲಿ, ಸಿನಿಮಾ ರಂಗಕ್ಕೆ ಇಳ್ದಿರೋದು ನಾವು ದೊಡ್ಡ ದೊಡ್ಡ ಸ್ಟಾರ್ ಆಗಬೇಕು ಅಂತಲ್ಲ, ಒಳ್ಳೆ ನಟರಾಗಬೇಕು, ಒಳ್ಳೆ ಕಲಾವಿದರಾಗಬೇಕು ಅಂತ. ಹಾಗಾಗಿ ನಮಗೆ ನಟನೆಯನ್ನು ಹೊಗಳಿದಾಗ ತುಂಬ ನೆಮ್ಮದಿ ಸಿಗುತ್ತೆ. ನಮಗೆ ತುಂಬ ನಾವಿಷ್ಟು ದಿನ ನಮ್ಗೆ ಯಾವ ಒಂದು ಆ ಪರ್ಟಿಕ್ಯುಲರ್ ಕಾಂಪ್ಲಿಮೆಂಟ್ ಬೇಕಿತ್ತು ಅದು ಸಿಗ್ತಾ ಇದೆ ಇವಾಗ. ಸೊ ಇನ್ನೂ ಹೆಚ್ಚು ಹೆಚ್ಚು ಜನ ಬಂದು ನಮ್ಮ ಸಿನಿಮಾನ ನೋಡಿ
ಅದ್ರ ಬಗ್ಗೆ ಹೇಳಿದಾಗ, ಅದ್ರ ಬಗ್ಗೆ ಮಾತಾಡಿದಾಗ ಸಿನಿಮಾ ಇನ್ನೂ ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗುತ್ತೆ, ಸಕ್ಸಸ್ ಆಗುತ್ತೆ. ಆವಾಗ ಇದಕ್ಕಿಂತ ದೊಡ್ಡ ಸಕ್ಸಸ್ ಲಂಚ್, ಸಕ್ಸಸ್ ಪಾರ್ಟಿಗಳನ್ನ ಇಟ್ಕೋಬೋದು. ಈಗ ಸದ್ಯಕ್ಕೆ ನಾವು ವಿಶೇಷ ಚೇತನ ಕಲಾವಿದರಿಗೆ ನಾವು ಆನರ್ ಮಾಡ್ತಾಯಿದ್ವಿ. ಬಟ್ ಇನ್ನೂ ದೊಡ್ಡ ಹಿಟ್ಟಾದಮೇಲೆ ಪ್ರತಿಯೊಬ್ಬರ ಜೊತೆನೂ ಕೂತು ನಾವೊಂದು ಮೃಷ್ಟಾನ್ನ ಭೋಜನವನ್ನು ಮಾಡ್ಬೋದು. ಸೊ ದಯವಿಟ್ಟು ಬಂದು ನಿಮ್ಮ ಹತ್ತಿರ ಚಿತ್ರಮಂದಿರಗಳಲ್ಲಿ ನಮ್ಮ ಗೌರಿ ಸಿನಿಮಾನ ನೋಡಿ ಅಂತ ಕೇಳ್ಕೊತೀನಿ.